ಇತ್ತೀಚಿನ ದಿನಗಳಲ್ಲಿ ಸಮಾಜ ಸುಧಾರಕ ನಾರಾಯಣ್ ಗುರು ಅವರನ್ನ ಸನಾತನ ಧರ್ಮದ ಪ್ರತಿಪಾದಕ ಅಂತ ಸಂಘ ಪರಿವಾರ ಬಿಂಬಿಸೋಕೆ ನೋಡ್ತಾ ಇದೆ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆರೋಪ ಮಾಡಿದ್ದಾರೆ. ಅವರು ಎಂದಿಗೂ ಕೂಡ ಸನಾತನ ಧರ್ಮವನ್ನು ಪಾಲಿಸಲಿಲ್ಲ, ವರ್ಣಾಶ್ರಮ ಎಂದಿಗೂ ಕೂಡ ಬೆಂಬಲಿಸಲಿಲ್ಲ ಅಂತ ಹೇಳಿ ಎಲ್ಲ ಸ್ಪಷ್ಟಪಡಿಸಿದ್ದಾರೆ ಅವರು. ಬಟ್ ಇದಕ್ಕೊಂದಿಷ್ಟು ಬಿಜೆಪಿಯವರು ತಿರುಗಿ ಬಿದ್ದಿದ್ದಾರೆ. ಏನ್ರಿ ಇದೆಲ್ಲ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಆಯಿತು, ನೀವು ಇದೆಲ್ಲ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಮುಂದುವರೆದ ಭಾಗ ಇದು ಅಂತ ಹೇಳಿ ಅವರು ಇನ್ನೊಂದು ಕಡೆಗೆ ಮಹಾಭಾರತದ ಬಗ್ಗೆಯೇ, ಹಿಂದೂ ಧರ್ಮದ ಬಗ್ಗೆನೇ ಕೇರಳ ಸಿಎಂ ಅನುಮಾನ ವ್ಯಕ್ತಪಡಿಸಿದ್ರಲ್ಲ, ಇದೇ ರೀತಿ ಕುರಾನ್ ಬಗ್ಗೆನೂ ಮಾತನಾಡ್ತಾರಾ ಅಂತ ಪ್ರಶ್ನೆ ಅವರು ಕೂಡ ಕೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪತ್ನಿ ವಿರುದ್ಧ ಕಿರುಕುಳ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಸನದ ಶೆಟ್ಟಿಹಳ್ಳಿಯಲ್ಲಿ ಹೇಮಾವತಿ ನದಿಗಾರಿ ಇಂಜಿನಿಯರ್ ಪ್ರಮೋದ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪತ್ನಿ ಜೊತೆಗಿನ ಜಗಳದ ಕಾರಣ ಡಿಸೆಂಬರ್ 29ನೇ ತಾರೀಕು ಸಂಜೆ ಪ್ರಮೋದ್ ಮನೆ ಬಿಟ್ಟಿದ್ರಂತೆ. ಇವತ್ತು ಅವರ ಶವ ಹೇಮಾವತಿ ನದಿಯಲ್ಲಿ ಪತ್ತೆಯಾಗಿದೆ. ಶವ ನೋಡಲು ಬಂದ ಪತ್ನಿ ಮೇಲೆ ಸಂಬಂಧಿಕರು ಹಲ್ಲೆ ನಡೆಸೋಕೆ ಮುಂದಾದ್ರು. ಕಡೆಗೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪತಿ ಶವ ನೋಡೋದಕ್ಕೆ ಪತ್ನಿಗೆ ಅವಕಾಶ ಮಾಡಿಕೊಟ್ರು. ಇನ್ನು ಹಾಸನದ ಕೆಆರ್ಪುರಂ ಹಾಗೂ ಆಲೂರು ಪೊಲೀಸರು ತನಿಖೆ ನಡೆಸಿದ್ದಾರೆ. ಆತ ದೆಹಲಿಯ ಕೆಫೆ ಒಂದರ ಮಾಲೀಕ ಪುನೀತ್ ಖುರಾನಾ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪತ್ನಿ ಜೊತೆಗಿನ ವಿಚ್ಛೇದನ ಮತ್ತು ವ್ಯವಹಾರಿಕ ವಿವಾದಗಳ ಕಾರಣ ಮನನೊಂದ ಖುರಾನಾ ಜೀವಕ್ಕೆ ಕುತ್ತು ತಂದುಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹೊಸ ವರ್ಷದ ದಿನ ಉತ್ತರ ಪ್ರದೇಶದಲ್ಲಿ ಘನಘೋರವಾಗಿ ಮರ್ಯಾದಾ ಹತ್ಯೆಗಳು ನಡೆದ್ಬಿಟ್ಟಿದೆ. ಯುವಕನೊಬ್ಬ ತನ್ನ ತಾಯಿ ಮತ್ತು 4 ಸಹೋದರಿಯರನ್ನ ಅತ್ಯಂತ ದಾರುಣವಾಗಿ ಕೊಂದಿದ್ದಾನ್ರಿ. ಪಾಪ ಲಖನೌ ಹೋಟೆಲ್ನಲ್ಲಿ ಆಗ್ರಾ ಮೂಲದ 24 ವರ್ಷದ ಅರ್ಷದ್ ಅಂತೆ ತನ್ನ ತಾಯಿ ಮತ್ತು 19 ವರ್ಷ, 18 ವರ್ಷ, 16 ವರ್ಷ ಮತ್ತು 9 ವರ್ಷದ ತಂಗಿಯರನ್ನು ಹತ್ಯೆ ಮಾಡಿಬಿಟ್ಟಿದ್ದಾನೆ. ವಿಡಿಯೋ ಮಾಡಿದ್ದಾನೆ. ಕೊಲೆ ಮಾಡಿ ತನ್ನ ಕೃತ್ಯವನ್ನು ಸಮರ್ಥಿಸ್ಕೊಳ್ತಾನೆ. ಕೆಲವರು ತನ್ನ ಸಹೋದರಿಯರನ್ನ ಮಾರಾಟ ಮಾಡೋಕೆ ಯತ್ನಿಸಿದ್ರು. ಇದನ್ನು ತಡೆಯೋ ಸಲುವಾಗಿ, ಅವರ ಮರ್ಯಾದೆ ಕಾಪಾಡೋ ಸಲುವಾಗಿ ತಂದೆಯೊಂದಿಗೆ ಸೇರಿ ಕೃತ್ಯ ಎಸಗಿದ್ದೀನಿ ಅಂತ ಅರ್ಷದ್ ಹೇಳ್ಕೊಂಡಿದ್ದಾನೆ. ನಿನ್ನನ್ನು ಯಾಕೆ ಕಳಿಸಬಾರ್ದಾಗಿತ್ತು ಮೊದಲ ಮೇಲೆ? ಪ್ರೇಮ ಕುರುಡು ಅಂತ ಸುಮ್ಮನೆ ಹೇಳಿಲ್ಲ, ಅದು ಪ್ರಾಣವನ್ನು ಕೂಡ ಲೆಕ್ಕಿಸಲ್ಲ, ಯಾವ ಗಡಿಯನ್ನು ಲೆಕ್ಕಿಸಲ್ಲ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ. ಉತ್ತರ ಪ್ರದೇಶದ ಅಲಿಘಡದ ಬಾದಲ್ ಬಾಬು ತಾನು ಪ್ರೀತಿಸಿದ ಯುವತಿಗಾಗಿ ಅಕ್ರಮ ಮಾರ್ಗದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಜೈಲು ಪಾಲಾಗಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರಿಗೂ ಲವ್ ಆಯ್ತಂತೆ. ಪ್ರೇಯಸಿ ನೋಡೋದಕ್ಕೆ ಬಾದಲ್ ಬಾಬು ಗಡಿ ದಾಟಿ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾನೆ. ಇದೀಗ ಸುರಕ್ಷತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಕುಟುಂಬ ಬಾಬು ನೆರವಿಗೆ ಬರುವಂತೆ ಕೇಂದ್ರ ಸರ್ಕಾರವನ್ನು ಕೋರ್ತಾ ಇದ್ದಾರೆ. ಹೊಸ ವರ್ಷದಲ್ಲೂ ಕೂಡ ಯುದ್ಧಗಳು ಮುಂದುವರೆದಿವೆ. ಕಪ್ಪು ಸಮುದ್ರದಲ್ಲಿ ರಷ್ಯಾದ ಹೆಲಿಕಾಪ್ಟರ್ ಅನ್ನ ಉಕ್ರೇನ್ನ ಸಮುದ್ರ ಡ್ರೋನ್ ಹೊಡೆದಾಕ್ಬಿಟ್ಟಿದೆ. ಈ ರೀತಿಯ ಘಟನೆ ನಡೆದಿರೋದು ಇದೇ ಮೊದಲು. ಇದೇ ವೇಳೆ ರಷ್ಯಾಗೆ ಉಕ್ರೇನ್ ಮತ್ತೊಂದು ಶಾಕ್ ಕೊಟ್ಬಿಟ್ಟಿದೆ ಅಂತ. ಯುರೋಪ್ಗೆ ರಷ್ಯಾ ಪೂರೈಸುವ ಗ್ಯಾಸ್ ಪೈಪ್ಲೈನ್ಗಳನ್ನು ಉಕ್ರೇನ್ ತನ್ನ ನೆಲದಲ್ಲಿ ಬಂದ್ ಮಾಡಿಬಿಟ್ಟಿದೆ. 5 ವರ್ಷದ ಒಪ್ಪಂದ ನಿನ್ನೆ ಮುಗಿದೋಗ್ಬಿಟ್ಟಿದೆ. ಸೊ ಉಕ್ರೇನ್ ಈ ಕ್ರಮ ತಗೊಂಡಿದೆ. ಈಗ ಗಾಜಾ ಮೇಲೆ ದಾಳಿ ಮುಂದುವರೆಸಿದೆ ಇಸ್ರೇಲ್. ಹಮಾಸ್ ಕಮಾಂಡರ್ ಅಬ್ದುಲ್ ಹದಿ ಸಬಾನನ್ನ ಕೊಂದು ಹಾಕಿದೆ. ಈ ಮಧ್ಯೆ ಚೀನಾ ಜೊತೆಗೆ ತೈವಾನ್ನ ಮರು ವಿಲೀನವನ್ನು ಯಾರಿಂದಲೂ ಕೂಡ ತಡೆಯೋಕೆ ಸಾಧ್ಯ ಆಗಲ್ಲ ಅಂತ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಹೇಳಿದ್ದಾರೆ. ಆದರೆ ಇದು ಎಂದಿಗೂ ಕೂಡ ಸಾಧ್ಯವಾಗಲ್ಲ ಅಂತ ತೈವಾನ್ ಸೆಡ್ ಹೊಡೆದಿದೆ. ರೇಣುಕಾಸ್ವಾಮಿ ಮರ್ಡರ್ ಬಳಿಕ ಈಗ ಚಿತ್ರರಂಗದಿಂದ ನಟ ದರ್ಶನ್ ಸ್ವಲ್ಪ ದೂರನೇ ಉಳ್ಕೊಂಡಿದ್ರು. ಈಗ ಮತ್ತೆ ಸ್ವಲ್ಪ ಸಿನಿಮಾ ಚಟುವಟಿಕೆಗಳೇನೋ ಬ್ಯುಸಿ ಆಗಿದ್ದಾರಂತೆ. ಬೆನ್ನು ಒಂದು ಕಡೆಗಿದೆ, ಅದರ ಮಧ್ಯದಲ್ಲೆಲ್ಲ ಡಬ್ಬಿಂಗ್ ಏನೋ ಮಾಡ್ತಾ ಇದ್ದಾರಂತೆ. ಇನ್ನೊಂದು ಕಡೆಗೆ ಈಗ ಫೆಬ್ರವರಿ 22 ನಂತರ ಸಿನಿಮಾ ಚಿತ್ರೀಕರಣದಲ್ಲೂ ಕೂಡ ಹೋಗ್ತಾರಂತೆ. ಗೊತ್ತಿಲ್ಲ. ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ಕೇಸ್ ತಗೊಂಡು ಹೋಗಿದ್ದಾರೆ. ಬೇಲ್ ರದ್ದಾದರೆ ಮತ್ತೆ ವಾಪಸ್ ಒಳಗೆ ಹೋಗ್ಬೇಕಾಗತ್ತೆ. ಓಪನ್ ಎಐ ವಿಜುವಲ್ ಬ್ಲೋಯರ್ ಭಾರತ ಮೂಲದ ಸುಚೀರ್ ಬಾಲಾಜಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸುಯಿಸೈಡ್ ಎಂಬ ಅಧಿಕಾರಿಗಳ ಹೇಳಿಕೆನ ಎಲಾನ್ ಮಸ್ಕ್ ನಿನ್ನೆಯಷ್ಟೇ ತಳ್ಳಿ ಹಾಕಿದ್ರು. ಇದೀಗ ಕೊಲೆ ಅಂತ ವ್ಯಾಖ್ಯಾನಿಸಿದ್ರು. ಇದಕ್ಕೆ ಪೂರಕವಾಗಿ ಅವರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ತಮ್ಮ ಮಗನದ್ದು ಆತ್ಮಹತ್ಯೆಯಲ್ಲ, ಹತ್ಯೆ ಅಂತ ಹೇಳಿದ್ದಾರೆ. 2ನೇ ಮರಣೋತ್ತರ ಪರೀಕ್ಷೆ ವರದಿಯನ್ನ ನಾವು ನೋಡಿದ್ದೀವಿ. ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ನನ್ನ ಮಗ ವಿಲವಿಲ ಒದ್ದಾಡಿ ಸಾವನ್ನಪ್ಪಿರುವಂತಹ ಸಂಕೇತಗಳು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನಷ್ಟು ವಿವರಗಳು ಕೂಡ ಇದು ಹತ್ಯೆ ಅಂತ ಹೇಳ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಓಪನ್ ಎಐ ಸಂಸ್ಥೆಯಿಂದ ತಮ್ಮ ಮಗನನ್ನ ಮುಗಿಸುವಂತಹ ಸಂಚು ಆಗಿದೆ ಅನ್ನೋದು ಅವರ ಅನುಮಾನ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದ ಯೋಧ ದಿವೀನ್ ಅಂತ್ಯಕ್ರಿಯೆ ಕೊಡಗಿನ ಮಾಲಂಬಿಯಲ್ಲಿ ಸಕಲ ಸೇನಾ ಗೌರವಗಳೊಂದಿಗೆ ಇವತ್ತು ನೆರವೇರಿದೆ. ಇದಕ್ಕೂ ಮುನ್ನ ಕುಶಾಲನಗರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ನಂತರ ಹುಟ್ಟೂರಿನವರೆಗೂ ಕೂಡ ದಿವೀನ್ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಕೂಡ ಮಾಡಿದರು. ದಾರಿಯುದ್ದಕ್ಕೂ ಕೂಡ ಸಾವಿರಾರು ಮಂದಿ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಕೊನೆಗೆ ಮಾಲಂಬಿಯಲ್ಲಿ ಅರೆಭಾಷೆ ಗೌಡ ಜನಾಂಗದ ಪದ್ಧತಿಯಂತೆ ದಿವೀನ್ ಅಂತ್ಯಕ್ರಿಯೆ ನೆರವೇರಿತು. ಮೃತರ ಬಂಧು ಬಾಂಧವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೆಲ್ಬೋರ್ನ್ ಟೆಸ್ಟ್ ಸೋಲು, WTC ಫೈನಲ್ ತಲುಪುವ ಅವಕಾಶ ಕ್ಷೀಣಿಸಿರುವುದು ಟೀಂ ಇಂಡಿಯಾ ಡ್ರೆಸ್ಸಿಂಗ್ ರೂಮ್ ವಾತಾವರಣವನ್ನೇ ಬದಲಾಯಿಸಿದೆ. ಇತ್ತೀಚೆಗೆ ಟೀಂ ಇಂಡಿಯಾದ ಸತತ ಸೋಲುಗಳಿಂದ ಒತ್ತಡಕ್ಕೆ ಒಳಗಾಗಿರುವ ಕೋಚ್ ಗೌತಮ್ ಗಂಭೀರ್ ಸ್ಟಾರ್ ಆಟಗಾರರ ಮೇಲೆ ಗರಂ ಆಗಿದ್ದಾರೆ. ಕೆಲ ಯುವ ಆಟಗಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಸದ್ಯದ ಸನ್ನಿವೇಶದಲ್ಲಿ ಪೂಜಾರ ಸೇವೆ ಬಳಸಿಕೊಳ್ಳೋಣ ಅಂತ ಗಂಭೀರ್ ಸಲಹೆ ಕೊಟ್ಟಿದ್ದಾರೆ. ಆದರೆ ಇದನ್ನ BCCI ಆಯ್ಕೆ ಸಮಿತಿ ಒಪ್ಪಿಲ್ಲ ಅಂತ ಹೇಳಲಾಗ್ತಿದೆ. ಇದರ ಮಧ್ಯೆ ಸಿಡ್ನಿ ಬೀದಿಗಳಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ದಂಪತಿ ರೌಂಡ್ಸ್ ಮಾಡಿರೋ ವಿಡಿಯೋ ವೈರಲ್ ಆಗಿದೆ.
ಇನ್ನು ಹೊಸ ವರ್ಷದ ಮೊದಲ ದಿನ ಜನ ದೇವರ ಮೊರೆ ಹೋಗಿದ್ದಾರೆ. ತಿರುಪತಿ ತಿಮ್ಮಪ್ಪ, ಶಿರ್ಡಿ ಸಾಯಿಬಾಬಾ, ಧರ್ಮಸ್ಥಳದ ಮಂಜುನಾಥ, ಮಲೆಮಾದಪ್ಪ, ಮೈಸೂರಿನ ಚಾಮುಂಡಿ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ, ಘಾಟಿ ಸುಬ್ರಹ್ಮಣ್ಯ, ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯ, ಸಿಕ್ಕಾಪಟ್ಟೆ ಭಕ್ತರೆಲ್ಲ ಹೋಗಿ ದರ್ಶನ ಪಡ್ಕೊಂಡಿದ್ದಾರೆ. ರಾತ್ರಿ ಪಾರ್ಟಿ ಮಾಡಿಬಿಟ್ಟು ಬೆಳಗ್ಗೆ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅವರೇ ಹೋಗಿದಾರೋ ಗೊತ್ತಿಲ್ಲ, ಇವರು ಬೇರೆ ಯಾರೋ ಇರ್ಬೋದು. ಅಷ್ಟೇ ಅಲ್ಲ, ಹಂಪಿ, ನಂದಿಬೆಟ್ಟ, ಉಡುಪಿಯ ಸೆಂಟ್ ಮೇರೀಸ್ ಐಲ್ಯಾಂಡ್ ಹೀಗೆ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಸಿಕ್ಕಾಪಟ್ಟೆ ರಶ್ ಇತ್ತಂತೆ. ಇತ್ತಂತೇನು ಇದೆ ಅಲ್ಲಿ ನೋಡಿ ದೃಶ್ಯ. ಹೊಸ ವರ್ಷದ ಮುನ್ನಾ ದಿನ ಬಂಡೀಪುರದಲ್ಲಿ ಸಫಾರಿಗೆ ಹೋಗಿದಂತಹ ಪ್ರವಾಸಿಗರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಹುಲಿಗಳ ದರ್ಶನ ಆಗಿದೆ. 4 ಮರಿಗಳೊಂದಿಗೆ ತಾಯಿ ಹುಲಿ ಸಂಚರಿಸುವ ಅಪರೂಪದ ದೃಶ್ಯ ಸೆರೆಯಾಗಿದೆ.